ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ವೀಕ್ಷಕರೇ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ನೀವು ತಮ್ನೇಲ್ ನೋಡಿರೋ ಹಾಗೆ KEA ರಿಕ್ರೂಟ್ಮೆಂಟ್ಸ್ ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಲಿ ವೇಕೆನ್ಸೀಸ್ ಅನ್ನೋದು ಕ್ರಿಯೇಟ್ ಆಗಿದೆ. ಓಕೆನಾ? ಸೊ ಎಷ್ಟಪ್ಪ ವೇಕೆನ್ಸೀಸ್ ಅಂದರೆ 708 ವೇಕೆನ್ಸೀಸ್ ಅನ್ನೋದು ಕ್ರಿಯೇಟ್ ಆಗಿದೆ ಈ 2025ಗೆ. ಓಕೆನಾ? ಸೊ ಇದ್ರ ಲಾಸ್ಟ್ ಡೇಟ್ ಬಂದು ಹೇಳ್ತಾ ಇದ್ದೀನಿ ನೋಡಿ, 10th ನವೆಂಬರ್ ಅಂತ ಹೇಳಿದರು. ಬಟ್ ಅದು ಎಕ್ಸ್ಟೆಂಡ್ ಆಗಿದೆ, ಅದು 14th ನವೆಂಬರ್ ತನಕನೂ ಎಕ್ಸ್ಟೆಂಡ್ ಆಗಿದೆ. ಓಕೆ, ಇನ್ನು 4 ಜನ ಜಾಸ್ತಿ ಆಗಿದೆ. ಸೊ ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದೀರಾ ಮತ್ತು ಎಲಿಜಿಬಿಲಿಟಿ ಯಾರ್ಯಾರಿಗಿದೆ ಅವರೆಲ್ಲ ದಯವಿಟ್ಟು ಇದಕ್ಕೆ ಅಪ್ಲೈ ಮಾಡಿ. ಸೊ ಎಲಿಜಿಬಿಲಿಟಿ ಏನಿಲ್ಲ, ನೀವು 10th 12th ಡಿಗ್ರಿ BCom ಅಥವಾ BE BTech ಏನೇ ಮಾಡಿರಿ ಅಲ್ಲಿ ವೇಕೆನ್ಸೀಸ್ ಅನ್ನೋದು ಇದೆ. ಯಾಕಂದರೆ ಪೋಸ್ಟ್ಗಳು ಏನೇನು ಅಂತ ಹೇಳ್ತೀನಿ ನೋಡಿ. ಇವಾಗ FDA SDA ಅಸಿಸ್ಟೆಂಟ್ ಮ್ಯಾನೇಜರ್ ಅನ್ನೋ ಪೋಸ್ಟ್ ಇದೆ, ಜೂನಿಯರ್ ಇಂಜಿನಿಯರ್ ಅನ್ನೋ ಪೋಸ್ಟು ಇದೆ, ಮತ್ತು ಅಕೌಂಟೆಂಟ್ ಅನ್ನೋ ಪೋಸ್ಟು ಇದೆ. ಸೊ ನೀವು ಏನೇ ಓದ್ರಿ 10th 12th PUC ಮತ್ತು ಏನಪ್ಪ BCom BE BTech ನೀವು ಯಾವುದೇ ಓದಿದ್ರೂ ನೀವು ಇಲ್ಲಿ ವೇಕೆನ್ಸಿಗೆ ಅಪ್ಲೈ ಅನ್ನೋದು ಮಾಡ್ಬೋದು. ಓಕೆನಾ? ಸೊ ಲೊಕೇಶನ್ ಏನಪ್ಪ ಅಂದರೆ ಆಲ್ ಓವರ್ ಕರ್ನಾಟಕ ಇರುತ್ತೆ. ಓಕೆ, ಸೊ ಸ್ಯಾಲ್ರಿ ಬೇಸಿಸ್ ಮೇಲೆ ಬಂದರೆ 21,000ಇಂದ ಸ್ಯಾಲ್ರಿ ಸ್ಟಾರ್ಟ್ ಆಗ್ತಾ ಇದೆ. 21,400 ಟು 83,900 ತನಕನೂ ಇದೆ. ಸೊ ಸ್ಟಾರ್ಟಿಂಗ್ ನೀವೇನಾದ್ರು ಕೆಲಸ ಮಾಡ್ತೀರಾ ಅಂದರೆ ಇದು ಬೆಸ್ಟ್ ಆಪರ್ಚುನಿಟಿ, ಬೆಸ್ಟ್ ಗೌರ್ಮೆಂಟ್ ಜಾಬ್ ಅಂತಲೇ ಹೇಳ್ಬೋದು. ಕರ್ನಾಟಕ ಎಕ್ಸಾಮಿನೇಷನ್ ಬೋರ್ಡ್ದು ಇದು, ಸೊ ಅಥಾರಿಟಿದು. ಸೊ ನಿಮಗೆ ಈಸಿಯಾಗಿ ಇಲ್ಲಿ ಕೆಲಸ ಸಿಕ್ಕಿದ್ರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಕೆಲಸ. ಓಕೆನಾ? ಸೊ ವಯೋಮಿತಿ ಏನಾದಿದೆ ಅಂದರೆ ಏಜ್ ಲಿಮಿಟ್ಸ್ ಅನ್ನೋದಿದೆ. ಏನಪ್ಪ ಏಜ್ ಲಿಮಿಟ್ಸ್ ಅಂದರೆ 18 years to 28 years 38 years ಅಂತ ಹೇಳಿದ್ದಾರೆ. ಸೊ ಏಜ್ ಲಿಮಿಟ್ಸು ಮಿನಿಮಮ್ 18 ಆಗಿರಬೇಕು, ಮ್ಯಾಕ್ಸಿಮಮ್ 38 ಆಗಿರಬೇಕು ಅಂತ ಹೇಳಿದ್ದಾರೆ. ಓಕೆನಾ? ಸೊ ಎಕ್ಸಾಮಿನೇಷನ್ ಫೀಸ್ ಅಂತ ಬಂದರೆ ಎಲ್ಲರಿಗೂ ಇದೆ. ಸೊ 2A 2B 3A 3B ಯಾರೇ ಇದ್ರೂ 750 ಇದೆ. ಓಕೆನಾ? 750 ರೂಪೀಸ್ ಇದೆ. ಓಕೆ, SC ST ಮತ್ತು ಆರ್ಮಿ ಆಫೀಸರ್ಸ್ ಯಾರು ಇಲ್ಲಿ ಅಪ್ಲೈ ಮಾಡಿದ್ದೀರಾ ಅಂತಂದರೆ 500 ರೂಪೀಸ್ ಇದೆ ಅಪ್ಲಿಕೇಶನ್ ಫೀಸು. ಮತ್ತು PWD ಅವ್ರಿಗೆ 250 ರೂಪೀಸ್ ಅಂತ ಅಪ್ಲಿಕೇಶನ್ ಫೀ ಅಂತ ಹೇಳಿದ್ದಾರೆ. ಆ್ಯಂಡ್ ಮೋಡ್ ಆಫ್ ಪೇಮೆಂಟ್ ಬಂದು ಆನ್ಲೈನು. ನೀವು ಯಾವಾಗ ಸಬ್ಮಿಟ್ ಮಾಡ್ತೀರಾ ನಿಮ್ಮ ಅಪ್ಲಿಕೇಶನ್ನ ಆವಾಗ ನೀವು ಏನಂತಾರೆ ಈ ಅಪ್ಲಿಕೇಶನ್ಗೆ ಫೀನ ನೀವು ಅಲ್ಲೇ ಕಟ್ಬೋದು. ಓಕೆನಾ? ಸೊ ಸೆಲೆಕ್ಷನ್ ಪ್ರೋಸೆಸ್ ಏನಿರುತ್ತೆ ಅಂದರೆ ಸೆಲೆಕ್ಷನ್ ಪ್ರೋಸೆಸ್ ನೋಡಿ, ರಿಟರ್ನ್ ಎಕ್ಸಾಮ್ಸ್ ಇರುತ್ತೆ. ಫಸ್ಟು OMR ಶೀಟ್ ಕೊಡ್ತಾರೆ, ರಿಟರ್ನ್ ಎಕ್ಸಾಮ್ಸ್ ಇರುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ, ನೆಕ್ಸ್ಟ್ ಬಂದು ಇಂಟರ್ವ್ಯೂ ಅಂತ ಇರುತ್ತೆ. ಓಕೆನಾ? ಸೊ ಈಸಿ ಸ್ಟೆಪ್ಸು. ಲಾಸ್ಟ್ ಡೇಟ್ ಬಂದು ಹೇಳೋದಲ್ಲ 10th ನವೆಂಬರ್ ಇದ್ದಿದ್ದು 14th ನವೆಂಬರ್ಗೆ ಶಿಫ್ಟ್ ಮಾಡಿದ್ದಾರೆ. ಆಯಿತಾ? ಎಕ್ಸ್ಟೆಂಡ್ ಅನ್ನೋದು ಮಾಡಿದ್ದಾರೆ. ಸೊ ಸ್ಟಾರ್ಟ್ ಆಗಿದ್ದೀರಿ ಆ್ಯಕ್ಚುಲಿ 9th ಅಕ್ಟೋಬರೇ ಸ್ಟಾರ್ಟ್ ಆಗಿದೆ. ಓಕೆ, ಸೊ ಅಫಿಷಿಯಲ್ ವೆಬ್ಸೈಟ್ ಏನಪ್ಪ ಅಂತಂದರೆ ನೀವೇನಾದರೂ ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂದರೆ ಅಫಿಷಿಯಲ್ ವೆಬ್ಸೈಟು ಇಂಪಾರ್ಟೆಂಟು. ಸೊ ಅಫಿಷಿಯಲ್ ವೆಬ್ಸೈಟ್ ಏನಪ್ಪ ಅಂದರೆ CETonline.karnataka.government.in ಅಂತ ಇಷ್ಟು ಟೈಪ್ ಮಾಡಬೇಕು. ಓಕೆ, ನಾನು ಕೆಳಗಡೆಯಲ್ಲಿ ಹಾಕ್ತಾ ಇದ್ದೀನಿ ನೋಡಿ, CETonline.karnataka.gov.in ಅಂತ ಇಲ್ಲಿ ನೀವು ಗೂಗಲ್ ಕ್ರೋಮಲ್ಲಿ ಹಾಕಬೇಕು. ಸೊ ಇದಕ್ಕಿಂತ ಮುಂಚೆ ನಿಮಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅನ್ನೋದು ಒಂದು ಲಿಸ್ಟ್ ಹೇಳ್ತೀನಿ ನೋಡಿ. ಆಬ್ವಿಯಸ್ಲಿ ನೀವು ಏನೇ ಅಪ್ಲಿಕೇಶನ್ ಹಾಕಬೇಕಂದ್ರೆ ನಿಮಗೆ ಆಧಾರ್ ಕಾರ್ಡ್ ಅನ್ನೋದು ನೆಸೆಸಿಟಿ. ಓಕೆನಾ? ಸೊ ಆಧಾರ್ ಕಾರ್ಡ್ ಇರಬೇಕು, ಇಮೇಲ್ ID ಮತ್ತು ಮೊಬೈಲ್ ನಂಬರು ಕರೆಕ್ಟಾಗಿರಬೇಕು. ಓಕೆನಾ? ಅದಾದಮೇಲೆ ID ಪ್ರೂಫು ಆಬ್ವಿಯಸ್ಲಿ ಆಧಾರ್ ಕಾರ್ಡು ಮತ್ತು ಏಜ್ ಪ್ರೂಫ್ಗೋಸ್ಕರ ಒಂದು SSLC ಮಾರ್ಕ್ಸ್ ಕಾರ್ಡ್ ಅನ್ನೋದಿರಬೇಕು, ಅಥವಾ ನೀವೇನು ಓದಿದ್ದೀರಾ ಆ ಮಾರ್ಕ್ಸ್ ಶೀಟ್ಸ್ ಅನ್ನೋದು ಇರಬೇಕು. ನೀವು BE ಮಾಡಿದ್ದೀರಾ, BTech ಮಾಡಿದ್ದೀರಾ, ಯಾವುದಾದ್ರೂ ಸರಿ ಆ ಮಾರ್ಕ್ಸ್ ಎಜುಕೇಷನಲ್ ಸರ್ಟಿಫಿಕೇಟ್ ಅನ್ನೋದು ಇರಬೇಕು. ಓಕೆನಾ? ಮತ್ತು ರೆಸ್ಯೂಮೆ ನೀವೇನು ಪ್ರಿಪೇರ್ ಮಾಡಿರ್ತೀರಲ್ಲ ರೆಸ್ಯೂಮೆ ಅದನ್ನೇ ಇರಬೇಕು. ಮತ್ತು ಇದಕ್ಕಿಂತ ಮುಂಚೆ ನೀವೇನಾದರೂ ಬೇರೆ ಜಾಬ್ ಮಾಡಿದ್ದೀರಾ ಅಂತಂದರೆ ಅದ್ರದ್ದು ನಿಮ್ಮದು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಅನ್ನೋದು ಇರಬೇಕು. ಓಕೆನಾ? ಇದಿಷ್ಟೇ ನಿಮಗೆ ಮೇಜರಾಗಿ ಬೇಕಾಗಿರೋ ಡಾಕ್ಯುಮೆಂಟ್ಸು. ಇದೆಲ್ಲ ಸ್ಕ್ಯಾನ್ ಮಾಡಿ ನೀವು ಇಟ್ಕೋಬೇಕಾಗತ್ತೆ. ಸೊ ದಟ್ ಅಪ್ಲಿಕೇಶನ್ ಫಾರ್ಮ್ ಓಪನ್ ಮಾಡ್ತಿರಲ್ಲ, ಇವಾಗ ಈ ಕೆಳಗಡೆ ಬರ್ತಾ ಇದೆಯಲ್ಲ, ಈ ಗೂಗಲಲ್ಲಿ ಟೈಪ್ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಬರುತ್ತೆ. ಸೊ ನಾರ್ಮಲಾಗಿ ನೀವು ಯಾವ ಥರ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡ್ತೀರಾ ಅದೇ ಥರ ನೀವು ಆ ರೀತಿಯಲ್ಲೇ ಅಪ್ಲಿಕೇಶನ್ ಫಾರ್ಮ್ ನಿಮ್ಮ ನೇಮು ಡೀಟೇಲ್ಸ್ ಎಲ್ಲ ನೀವು ಫಿಲ್ ಮಾಡಿಬಿಟ್ಟು ಲಾಸ್ಟಲ್ಲಿ ಸಬ್ಮಿಟ್ ಬಟನ್ ಅನ್ನೋದನ್ನು ಒತ್ತಬೇಕು. ಮತ್ತು ಸಬ್ಮಿಟ್ ಮಾಡಾದ್ಮೇಲೆ ಇದೆಲ್ಲ ಅಪ್ಲಿಕೇಶನ್ ಫೀಸ್ ಏನಿರುತ್ತೆ ಅದನ್ನು ಅಪ್ಲೈ ಮಾಡಿ, ಆ ಅಪ್ಲಿಕೇಶನ್ ಫೀಸು ಆನ್ಲೈನ್ ಪೇಮೆಂಟ್ ಮಾಡಿ, ಆಮೇಲೆ ಲಾಸ್ಟ್ಲಿ ವೆರಿಫೈ ಮಾಡಿ ನಿಮ್ಮದೆಲ್ಲ ಕರೆಕ್ಟಾಗಿದೆಯಾ ಅಂತ, ಮೊಬೈಲ್ ನಂಬರ್ ಎಸ್ಪೆಷಲಿ ಕರೆಕ್ಟಾಗಿದೆಯಾ ಅಂತ ವೆರಿಫೈ ಮಾಡಿ ಲಾಸ್ಟಲ್ಲಿ ನೀವು ಸಬ್ಮಿಟ್ ಬಟನ್ನ ಒತ್ತಿದ್ರೆ ನಿಮಗೆ ರೆಫರೆನ್ಸ್ ನಂಬರ್ ಅಥವಾ ಅಪ್ಲಿಕೇಶನ್ ನಂಬರ್ ಅಂತ ಬರುತ್ತೆ. ಸೊ ಆ ರೆಫರೆನ್ಸ್ ನಂಬರ್ ಅಪ್ಲಿಕೇಶನ್ ನಂಬರ್ದು ಫೋಟೋನ ತೆಗೆದಿಟ್ಕೊಳ್ಳಿ. ಸೊ ದಟ್ ನಿಮಗೆ ಫರ್ದರ್ ಡೀಟೇಲ್ಸ್ಗೆ ನಿಮಗೆ ಬೇಕಾಗುತ್ತೆ. ಓಕೆನಾ? ಸೊ ಇದಿಷ್ಟೇ ಆಗಿತ್ತು. ಇದಿಷ್ಟೇ ಲಾಸ್ಟ್ ಡೇಟ್ ಆ್ಯಕ್ಚುಲಿ ಬಂದು 14th ನವೆಂಬರ್ ಅಂತ ಹೇಳಿದ್ದೀನಿ. ಸೊ ಅಷ್ಟು ಒಳಗಡೆ ನೀವೇನಾದರೂ ಎಲಿಜಿಬಲ್ ಇದ್ದರೆ ಮತ್ತು ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ
ದಯವಿಟ್ಟು ಅಪ್ಲೈ ಮಾಡಿ, ಓಕೆನಾ. ಸೊ ಇಷ್ಟ ಆಗುತ್ತೆ ಇವತ್ತಿನ ನಮ್ಮ ವಿಡಿಯೋ. ನಿಮಗೆ ಇಷ್ಟವಾದಲ್ಲಿ ಒಂದು ಪುಟ್ಟು ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್.